ರೈಟ್, ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಜಾಯ್ನ್ ಆಗಿದ್ದಾರೆ. ಮಾತನಾಡಿಸೋಣ. ಸರ್ ನಮಸ್ತೆ. ಇವತ್ತು ಓಂ ಪ್ರಕಾಶ್ ಸರ್ ಅವರ ಸಾವಾಗಿದೆ, ಅದು ಕೂಡ ಹತ್ಯೆ ಆಗಿದೆ ಅವರ ಪತ್ನಿಯಿಂದಲೇ ಅಂತ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಫಸ್ಟ್ಲಿ? ಅದೇ ನಿಜವಾಗ್ಲೂ ಶಾಕ್ ಆಗ್ತದೆ ಮೇಡಮ್. ಇದು ಈ ಮಟ್ಟದ ಅತ್ಯಂತ ಎತ್ತರವಾಗಿ ಬೆಳೆದು ನಮ್ಮ DG ಆಗಿ ಬೆಂಗಳೂರು ನಗರ ಇದು ಕರ್ನಾಟಕ ರಾಜ್ಯದ್ದು, ಅವಾಗ ನಾವು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ವಿ. DG ಆದ್ಮೇಲೆ ನಮ್ಗೆ ಗೊತ್ತಾಗ್ತದೆ. ಅದಾದ್ಮೇಲೆ ಒಂದು ಕಾಲೇಜಿನ ವಿಚಾರದಲ್ಲಿ ಯಾವುದೋ ಒಂದು ಲಾಂಗ್ ಪೆಂಡಿಂಗ್ ಪ್ರಾಬ್ಲಮ್ ಇದ್ದದು ನಮ್ಮ ಆನೇಕಲ್ ಲಿಮಿಟ್ಸ್ ಅಲ್ಲಿ. ಆ ಕಾಲೇಜಿನ ವಿಚಾರದಲ್ಲಿ 2 ಸಾರಿ ನನ್ನನ್ನ ಆ ಕಾಲೇಜು ವಿಚಾರವಾಗಿ ಪೂರ್ಣ ಪ್ರಮಾಣದ ಏನೇನು ನಡೆದಿದೆ ಅಂತ ತಿಳ್ಕೊಳಕ್ ನನಗೆ ಕರೆದಿದ್ರು. ನಾನು ಆಫೀಸ್ಗೆ ಹೋಗಿ ಪೂರ್ಣವಾಗಿ ಅದು ಏನು ಆ ಕಾಲೇಜದು ಏನು ಸಮಸ್ಯೆ ಯಾಕೆ ಹುಟ್ಟಿದೆ ಅಂತ ಅನ್ನುವಂಥದ್ದನ್ನ ನಾನು ತಿಳಿಸಿ ಅವ್ರಿಗೆ ಎಲ್ಲಾ ಅದರ ವಿಚಾರಗಳನ್ನ ತಿಳಿಸ್ಬಿಟ್ಟು ಬಂದಿದ್ದೆ. ಅವಾಗ ನಾನು 2 ಸಾರಿ ಭೇಟಿಯಾಗಿದ್ದಂತೂ ಅವ್ರ ಆಗಿದ್ದೆ ಸಾಹೇಬ್ರಿಗೆ. ಅವಾಗ ಹೆಚ್ಚು ಕಡಿಮೆ ಅವ್ರು 1 ಗಂಟೆ 1.5 ಗಂಟೆ ಅದ್ರ ಬಗ್ಗೆ ಎಲ್ಲ ಕೇಳಿದ್ರು. ಕಾಲೇಜಿನ ಡಿಸ್ಪ್ಯೂಟ್ ಯಾಕೆ ಪ್ರಾರಂಭ ಆಯ್ತು, ಯಾಕಾಗಿದೆ, ಈಗ ಪರಿಸ್ಥಿತಿ ಏನಿದೆ ಅಂದ್ಬಿಟ್ಟು ಅಂತ. ಅದ್ ಬಿಟ್ರೆ ಬೇರೆ ಇನ್ನೇನ್ ನಮ್ ಜೊತೆ ಒಡನಾಟ ಇಲ್ಲ. ಬಟ್ ಅವರು ನಮ್ಮ ರಾಜ್ಯದ DGP ಆಗಿದ್ರು. ಅದಂತ ಕಾಲದಲ್ಲಿ ಚೆನ್ನಾಗೆ ಎಲ್ಲ ಏನು ಪೊಲೀಸಿಂಗ್ ಏನ್ ನಡಿಬೇಕು ಅದೆಲ್ಲ ನಡೀತು. ಆದ್ರೆ ಅದೊಂದು ಕಡೆ ಆದ್ರೆ ಮನೇನವರೇ ಈ ತರ ಒಂದು ಇಂಥವರ ಮನಸ್ಸಲ್ಲೂ ಕೊಲ್ಲುವಂತ ಒಬ್ಬ ದೂರ್ದ ಇದ್ದಾನೆ ಅಂತ ಅಂದ್ರೆ ಒಂಥರ ನಂಬಕ್ಕೂ ಆಗ್ತಾ ಇಲ್ಲ, ಭಯ ಆಗ್ತದೆ ನೋಡಿದ್ರೆ, ಕೇಳಿದ್ರೆ ನಮ್ಗೆ. ಈ ತರದ ತೀರ್ಮಾನಗಳನ್ನ ಯಾಕೆ ತಗೋತಾರೆ? ಯಾಕೆಂತಂದ್ರೆ ಇಡೀ ರಾಜ್ಯನೇ ಗಮನ ಸೆಳೀತಾ ಇರ್ತದೆ ಇಂಥದ್ನೆಲ್ಲನೂ. ಇಲ್ಲಿ ಏನಾದ್ರೂ ಆದ್ರೂ ಸಣ್ಣದಾದ್ರೂ ಇದು ಬಹಳ ಜನಾಭಿಪ್ರಾಯಕ್ಕೆ ಸಾರ್ವಜನಿಕವಾಗಿ ಬಂದ್ಬಿಡುತ್ತೆ. ಅದರಿಂದ ಈ ತೀರ್ಮಾನ ಅಂತೂ, ಕೊಲ್ಲುವ ತೀರ್ಮಾನ ಅಂತೂ ನನ್ನ ಲೆಕ್ಕದಲ್ಲಿ ಬಹಳ ಅದು ಸರಿಯಾದಂತ ಕ್ರಮ ಅಲ್ಲ. ಯಾಕೆ ತಗೊಂಡ್ರು? ಅದೇನೇ ವೈಯಕ್ತಿಕ ಇರ್ಲಿ, ಬೇರೆ ವಿಚಾರ. 1000 ಇರುತ್ತೆ. ಮನುಷ್ಯ ಹುಟ್ಟಿದ್ಮೇಲೆ ವೈಯಕ್ತಿಕವಾಗಿರಿ, ಯಾರು ಇಲ್ಲ ಅಂತಂದ್ರೆ ಅವ್ರ ಮನುಷ್ಯರೇ ಅಲ್ಲ. ವೈಯಕ್ತಿಕವಾದಂತ ಸಮಸ್ಯೆಗಳು ಬರ್ಲಿ. ಅವು ಸಮಸ್ಯೆಗಳು ಇರೋದೇ ಬರುದಕ್ಕೆ. ನಾವೇ ಮಾಡ್ಕೊಳ್ಳೋದ ಸಮಸ್ಯೆಗಳನ್ನ ಅವನ್ನ ಬಗೆಹರಿಸ್ಕೊಂಡು ಅದನ್ನ ಹೇಗೆ ಹೋಗ್ಬೇಕೋ, ಯಾವ ತರ ಅದನ್ನ ನಾವು ಅಡ್ಮಿಟ್ಕೊಂಡು ಹೋಗ್ಬೇಕೋ, ಇಲ್ಲ ಹೆಂಗೆ ಅದನ್ನ ಮುಂದಕ್ಕೆ ಹಾಕೊಂಡು ಹೋಗ್ಬೇಕು, ಇದನ್ನೆಲ್ಲಾನು ನಾವೇ ಮಾಡ್ಕೊಂಡಿರ್ತಕ್ಕಂತ ಒಂದು ಇದರಲ್ಲಿ ಹಿಂದೆ ಕೊಲ್ಲುವಂತದ್ದೇ ಒಂದು ದಾರಿ ಅಂತ ಆದಾಗ ನನ್ನ ಲೆಕ್ಕದಲ್ಲಿ ಇಂಥವ್ರಿಗೆ ಬೇರೆ ನಾವು ಪೊಲೀಸ್ ಅಧಿಕಾರಿಗಳನ್ನ ಕೊಂದಾಕಿರೋರು, ಅವ್ರ ಮನೆಯವರು, ರಿಟೈರ್ಡ್ ಆದವ್ರನ್ನ, ಇವೆಲ್ಲ ಇದಾವೆ. ತುಂಬಾ ಕೇಸಸ್ಗಳು ನೋಡಿದೀವಿ ನಾವು. ಆದ್ರೆ ರಾಜ್ಯದ ಒಬ್ರು ಅತ್ಯಂತ ಎತ್ತರದಲ್ಲಿ ಇದ್ದಂತ ಒಂದು ಅಧಿಕಾರಿ, ರಾಜ್ಯದ ಒಂದು DGP ಆಗಿದ್ದಂಥವ್ರು, ಮತ್ತೆ ಬೇರೆ ಬೇರೆ ಹುದ್ದೆಗಳನ್ನಲ್ಲಿ ಬಹಳ ಚೆನ್ನಾಗಿ ನಿರ್ವಹಿಸಿದವ್ರು ಕೊಲೆ ಆಗ್ತಾರೆ ಅಂದ್ರೆ ಏನೇ ಆಗ್ಲಿ ಒಂದು ಬಹಳ ಬೇಜಾರಿನ ಕೆಲಸ. ಮತ್ತೆ ಇದೊಂಥರ ಶಾಕಿಂಗ್ ವಿಚಾರನೆ ಮಾತ್ರ ನಿಜವಾಗ್ಲೂ. ಈಗ ನೋಡಿ ಪಾಪ, ಈಗ ಏನಾದ್ರೂ ಆಗಿರ್ಲಿ, ಈಗ ಅವರು ಯಾರೋ ಮಾಡಿದ್ರು, ಅವರೇ ಮಾಡಿರ್ಲಿ, ಯಾರೇ ಮಾಡಿರ್ಲಿ, ವೈಯಕ್ತಿಕವಾಗಿ ಅವ್ರ ಮನೆಯವರೇ ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಮತ್ತೆ ಜೀವನ ಏನಾಗುತ್ತೆ ಅವ್ರದ್ದು? ಜನ ಏನ್ ನೋಡ್ತಾರೆ ಕೋರ್ಟ್ಗಳಲ್ಲಿ, ಏನ್ ಯಾವ ತರ ಅವ್ರನ್ನ ಪರಿಗಣನೆ ಮಾಡ್ತಾರೆ, ಯಾವ ತರ ಜೈಲುಗಳು ನೋಡ್ತವೆ ಇವ್ರನ್ನ. ಇದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಅಂತ ಅನ್ನಿಸ್ತದೆ. ಬಟ್ ಇದಾಗಬಾರ್ದಾಗಿತ್ತು, ಈ ತರದ್ ಆಗಬಾರ್ದು ಖಂಡಿತ. ಈಗ ಕೌಟುಂಬಿಕ ಕಲಹ, 3ನೇ ವ್ಯಕ್ತಿಯ ಎಂಟ್ರಿ ಈ ಇಡೀ ಇನ್ಸಿಡೆಂಟ್ಗೆ ಕಾರಣ ಅಂತ ಕೂಡ ಪ್ರಾಥಮಿಕ ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಸರ್. ಈ ಹಿಂದೆ 1 ವಾರಗಳ ಹಿಂದೆ ಅವರು ಪೊಲೀಸ್ ಆಫೀಸರ್ಗೆ ಒಬ್ಬರಿಗೆ ಮೆಸೇಜ್ ಮಾಡೋ ಮೂಲಕ ನಮ್ಮ ಜೀವಕ್ಕೆ ಆಪತ್ತಿದೆ, ಸುಮೋಟೋ ಕೇಸ್ ಹಾಕೊಳ್ಳಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ರಂತೆ. ಸೊ ಇದು ಈ ಡೆತ್ ಏನಿದೆ, ಈ ಒಂದು ಮರ್ಡರ್ ಏನಿದೆ, ಸಡನ್ ಶಾಕ್ ಇರಬಹುದು, ಆದರೆ ಅದರ ಹಿಂದೆ ಒಂದಷ್ಟು ಸಮಸ್ಯೆಗಳಿತ್ತು ಅನ್ನೋದು ಮುಂಚೆನೇ ಗೊತ್ತಿದೆ. ನಿಮ್ಮ ಸರ್ಕಲಲ್ಲಿ ಅದು ಸರ್ಕ್ಯುಲೇಟ್ ಆಗಿತ್ತಾ, ಹೇಗೆ? ನನ್ನ ಲೆಕ್ಕದಲ್ಲಿ ಆ ತರದ್ ಏನಾರು ಆಗಿದ್ರೆ ಆ ಪೊಲೀಸ್ ಠಾಣೆಗೆ ಪೂರ್ಣ ಪ್ರಮಾಣದ ಮಾಹಿತಿ ಇರುತ್ತೆ. ಅವರು ಕಂಪ್ಲೇಂಟ್ ಕೊಟ್ಟಿರೋದು, ಇಲ್ಲ ಫೋನ್ ಮಾಡಿ ಹೇಳಿರ್ತಾರೆ. ಯಾಕಂದ್ರೆ ಅವ್ರು ಕಂಪ್ಲೇಂಟೇ ಕೊಡ್ಬೇಕಾದಿಲ್ಲ. ತಕ್ಷಣ ಹಿಂಗಿದೆ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳು ಹೊಟ್ಟೋಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಯಾವ ಕಾರಣಕ್ಕೂ ಅವರು ಡಿಲೇ ಮಾಡಲ್ರು. DG ಅವರು ಈ ತರ ಮಾಡಿ ಫೋನ್ ಮಾಡಿದ್ದಾರೆ ಅಂದ್ರೆ ತಕ್ಷಣ ಹೋಗುದು, ಅಟೆಂಡ್ ಮಾಡುವಂತದ್ದು ಮಾಡ್ತಾರೆ. ಅಲ್ಲ, ಅವ್ರ ವೈಫ್ ಮಾಡಿದ್ರಂತೆ ಸರ್, ಓಂ ಪ್ರಕಾಶ್ ಅವರಲ್ಲ, ಅವ್ರ ವೈಫ್. ಅದರಿಂದ ಬೇರೆಯವರು ಮಾಡಿರ್ತಾರೆ. ಅಲ್ಲ, ಮೆಸೇಜು ಮತ್ತೆ ನಮಗೆ ಥ್ರೆಟ್ ಇದೆ ಅಂತ ಅವರ ವೈಫ್ ಪಲ್ಲವಿ ಮೆಸೇಜ್ ಮಾಡಿದ್ರಂತೆ 1 ವಾರದ ಹಿಂದೆ. ಅವರು ಥ್ರೆಟ್ ಇದೆ ಅಂತ ಮಾಡಿದ್ರಂತೆ. ಸುಮೋಟೋ ಕೇಸ್ ಹಾಕೊಳ್ಳಿ, ಗನ್ ಇಟ್ಕೊಂಡು ಮನೇಲೆಲ್ಲ ಓಡಾಡ್ತಾರೆ ಅಂತೆಲ್ಲ ಮೆಸೇಜ್ ಕಳಿಸಿದ್ ಇದೆ ಅಂತ ಈಗ ಗೊತ್ತಾಗ್ತಿದೆ. ಅದೇ ಏನೋ ವಿಚಾರಗಳು ಇದು
ಇದೆಲ್ಲ ನೋಡಿದ್ರೆ ಏನೋ ಕೌಟುಂಬಿಕವಾಗ ಏನೋ ವೈಯಕ್ತಿಕವಾಗಿರ್ತಕ್ಕಂಥದ್ದು ಅಂತ ಅನಿಸುತ್ತೆ. ನೋಡೋಣ, ಆಗ್ಬಾರ್ದಾಗಿತ್ತು ಮೇಡಮ್ ಇದು. ನಿಜವಾಗ್ಲೂ ಇದು ಆಘಾತ, ವಿಚಾರ, ಶಾಕ್ ಇದು. ನಿಜ. ಪರ್ಸ್ನಲಿ ಹೇಗೆ ನಿಮ್ಮ ಜೊತೆಗೆ ಓಂ ಪ್ರಕಾಶ್ ಅವರು? ಇದೆ, ನಾನೊಂದು 2 ಬಾರಿ ಹೋಗಿದ್ದೆ. 2 ಸಾರಿ ಕರೆಸಿದ್ರು. 2016 ಡಿಸೆಂಬರ್ನಲ್ಲಿ ಅವ್ರು ಕರೆದಿದ್ದು. ನಂಗೆ ಡೇಟು ಜ್ಞಾಪಕ ಇದೆ, 22ನೇ ತಾರೀಕು. ಅವಾಗ ಕಾಲೇಜು ಬಹಳ ಗಲಾಟೆ ನಡೀತಾ ಇತ್ತು, ಸಿಕ್ಕಾಬಟ್ಟೆ, ಒಂದು ಅಲಯನ್ಸ್ ಯೂನಿವರ್ಸಿಟಿ ಅಂತ ಹೇಳಿ. ಆ ವಿಚಾರದಲ್ಲಿ ನನ್ನ ಕರೆಸಿದ್ರು. ಇಡೀ ಅಲಯನ್ಸ್ ಪ್ರಾರಂಭ ಆದದಿಂದ ಹಿಡಿದು ಅವತ್ತಿನ ದಿವಸದವರೆಗೂ ಏನೇನ್ ಸಮಸ್ಯೆಗಳಿದೆ, ಯಾರ್ಯಾರ ರೋಲ್ಗಳಾಗೆ, ಏನೇನ್ ಯಾರ್ಯಾರ ಮೇಲೆ ಏನೇನ್ ಕೇಸ್ಗಳಿದಾವೆ, ಎಲ್ಲೆಲ್ಲಿ ನಡೀತಾ ಇದಾವೆ, ಹೈಕೋರ್ಟ್ ಅಲ್ಲಿ ಇದ್ದಂತ ಕೇಸ್ಗಳೇನು, ಅವ್ರ ಸ್ಟೇಟಸ್ ಏನು, ಕ್ರಿಮಿನಲ್ ಕೇಸಸ್ಗಳೇನು, ಅವ್ರ ಸ್ಟೇಟಸ್ಗಳೇನು, ಟೋಟಲಿ ಅಷ್ಟು ವರ್ಕ್ ರಿಲೇಟೆಡ್ ಇತ್ತು, ಬೇರೆ ಏನೂ ಡಿಸ್ಕಸ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೇಳಿದ್ರು, ನಾನು ಕಳಿಸಿದ್ರು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಓಕೆ, ಅವರ ಪತ್ನಿ ಪಲ್ಲವಿಯಿಂದಲೇ ನಿವೃತ್ತ ಪೊಲೀಸ್ ಅಧಿಕಾರಿಯ ಹತ್ಯೆ ಆಗಿದೆ. ಹಲವಾರು ಶಂಕೆಗಳು, ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇದನ್ನು ಪ್ರಾಥಮಿಕ ಹಂತ. ಮುಂದೆ ಹೋಗ್ತಾ ಇದೆ ಏನು ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ.